ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇಟ್ಸ್ ಅನದರ್ ವಿಡಿಯೋ. ಇವತ್ತು ನಮ್ಮ ಆ್ಯನಿವರ್ಸರಿ ಆಗಿರೋದ್ರಿಂದ ಗೀ ರೈಸ್ ಆ್ಯಂಡ್ ದಾಲ್ ಆ್ಯಂಡ್ ಹಾಗೆಯೇ ಕುಕುಂಬರ್ ಕಟ್ ಮಾಡಿಕೊಂಡು ನಾನು ಬಾಕ್ಸಿಗೆ ಪ್ಯಾಕ್ ಮಾಡಿ ಇಟ್ಕೊಂಡೆ. ಹಾಗೆಯೇ ಅವರಿಗೆ ಹಾಟ್ ಬಾಕ್ಸಲ್ಲಿ ಇಟ್ಟೆ. ನಾನು ಮಾಡೋ ಗೀ ರೈಸ್ ದಾಲ್ ಅಂದರೆ ಅವ್ರಿಗೆ ಇಷ್ಟ, ಅದಕ್ಕೋಸ್ಕರ ಇವತ್ತು ಸ್ಪೆಷಲ್ ಡೇಲಿ ಸ್ಪೆಷಲಾಗಿ ಮಾಡಿದೆ. ಆ್ಯಂಡ್ ನಾನು ಆಫೀಸಿಗೆಲ್ಲ ಪ್ಯಾಕ್ ಮಾಡಿಕೊಂಡೆ. ಆಫೀಸಿಗೆ ರಜಾ ಹಾಕಿರಲಿಲ್ಲ, ಸೊ ಈವ್ನಿಂಗು ಬೇರೆ ಡಿನ್ನರ್ಗೆ ಹೋಗೋಣ ಅನ್ನೋ ಪ್ಲ್ಯಾನ್ ಇತ್ತು. ಆದ್ದರಿಂದ ನಾನು ಇವತ್ತು ಆಫೀಸಿಗೆ ಹೊರಟಿದ್ದೆ. ಅವರು ಹೊರಡೋದು ಒಂದು ಸ್ವಲ್ಪ ಲೇಟು, ನಾನು ಬೇಗನೆ ಹೊರಡ್ತೀನಿ. ನಂದು 7:30 ಲಾಗಿನ್ ಆಗಿರೋದ್ರಿಂದ ಬೇಗನೆ ಹೊರಡ್ತೀನಿ. ಅವರು ಅರೌಂಡ್ 9:30ಗೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ಅವರು ಹೊರಡ್ತಾರೆ. ಸೊ ನೋಡ್ಬೋದು, ಪ್ಯಾಕ್ ಎಲ್ಲ ಮಾಡ್ಕೊಂಡಾದಮೇಲೆ ನಾನು ಫ್ರೆಶ್ ಅಪ್ ಆಗಿಬಿಟ್ಟು ಸೊ ಇನ್ನೇನು ಹೊರಡೋ ಟೈಮಲ್ಲಿ ಅವ್ರಿಗೆ ಒಂದು ಲೆಟರ್ ಬರೆದಿದ್ದೆ. ಏನು ಲೆಟರು ಏನು ಅನ್ನೋದು ನಿಮಗೆ ಹೋಗ್ತಾ ಈ ವಿಡಿಯೋ ನೋಡೋದ್ರಲ್ಲಿ ನಿಮಗೆ ಗೊತ್ತಾಗುತ್ತೆ. ಸೊ ಯೂಶ್ವಲಿ ನಾನು ಲೆಟರ್ ಸ್ಪೆಷಲ್ ಡೇ ದಿನವೇ ಬರೆಯೋದಿಲ್ಲ. ಸಮ್ಟೈಮ್ಸ್ ಆಗೊಮ್ಮೆ ಈಗೊಮ್ಮೆ ಅವ್ರಿಗೆ ಲೆಟರ್ ಬರೆದ್ಬಿಟ್ಟು ಕೊಡ್ತಾನೆ ಇರ್ತೀನಿ. ಅಂದ್ಕೊಂಡಿರ್ಬೋದು ಲವ್ ಲೆಟರ್ ಏನಾದರೂ ಇರುತ್ತೆ ಅಂತ. ಇಟ್ಸ್ ಟೋಟಲಿ ರಾಂಗ್. ಒಂದು ವಿಡಿಯೋ ನೋಡ್ತಾ ಇರಿ, ಯಾವ ಥರ ಲೆಟರ್ ಬರೆದಿದ್ದೆ ಅನ್ನೋದು ನಿಮಗೆ ನಾನು ಹೇಳಿರ್ತೀನಿ. ಸೊ ಅವ್ರಿಗಲ್ಲಿ ಲೆಟರಲ್ಲಿ ಟೇಬಲ್ ಮೇಲೆ ಇಟ್ಟೆ. ಅವ್ರು ಇನ್ನೂ ಮಲಗಿದ್ರು. ಸೊ ನಾನು ಆಫೀಸಿಗೆ ರೆಡಿಯಾಗಿ ಬಂದೆ. ಆ್ಯಕ್ಚುಲಿ ಇದು ನಮ್ಮ ಪಾರ್ಕಿಂಗಲ್ಲಿ ಗಾಡಿಗಳು ತುಂಬಾ ನಿಂತಿರುತ್ತೆ ಅಡ್ಡ. ಇವತ್ತು ಥ್ಯಾಂಕ್ ಗಾಡ್ ಯಾವುದು ನಿಂತಿರಲಿಲ್ಲ. ಸೊ ಈಸಿಯಾಗೆ ಬೇಗನೆ ಇದು ಕೆಳಗಡೆ ಇಳಿಸ್ಕೊಂಡು ನಾನು ಹೊರಟೆ. ಸೊ ನನಗೆ ನಿಯರ್ ಬೈ ಆಗಿರೋದ್ರಿಂದ ಒಂದು 5 ಮಿನಿಟ್ಸಲ್ಲೆಲ್ಲ ನಾನು ರೀಚ್ ಆಗಿಬಿಡ್ತೀನಿ ಆಫೀಸ್ಗೆ. ಆಫೀಸಿಗೆ ರೀಚ್ ಆದೆ. ನಾನು ಆ್ಯಕ್ಚುಲಿ ಲೇಟ್ ಆದರೆ ರೂಮ್ ಲಿಫ್ಟ್ ಯೂಸ್ ಮಾಡ್ತೀನಿ, ಇಲ್ಲಾಂದರೆ ಸ್ಟೇರ್ ಕೇಸ್ ಯೂಸ್ ಮಾಡ್ತೀನಿ. ಆ್ಯಕ್ಚುಲಿ ಸ್ಟೇರ್ ಕೇಸ್ ಯೂಸ್ ಮಾಡೋದ್ರಿಂದನೇ ಹೆಲ್ತಿಗೆ ತುಂಬಾ ಒಳ್ಳೆಯದು. ಮಾರ್ನಿಂಗ್ ಎಕ್ಸಸೈಸ್ ಆಗಿರುತ್ತೆ. ಸೊ ನಾನು ರೂಮ್ ಲಿಫ್ಟ್ ಒಂದು ಸ್ವಲ್ಪ ಭಯ ಪಡ್ತೀನಿ ಒಬ್ಬೊಬ್ಬರೇ ಹೋಗೋದಕ್ಕೆ. ಆಫೀಸಿಗೆ ಲಾಗಿನ್ ಆದೆ. ಎಂಟ್ರಿ ಆದಮೇಲೆ ಲಾಗಿನ್ ಆಗಿದ ತಕ್ಷಣ ಒಂದು ಲೈಟಾಗಿ ಒಂದು ಕಾಫಿ ಕುಡಿದೆ. ಆ್ಯಕ್ಚುಲಿ ಏನು ಅಂತಂದರೆ ಖಾಲಿ ಹೊಟ್ಟೆಲಿ ಕಾಫಿ ಕುಡಿಯಲ್ಲ, ಮಾರ್ನಿಂಗೇ ಜೀರಾ ವಾಟರ್ ಕುಡ್ದಿದ್ದೆ. ಸೊ ಅದರಿಂದ ಕಾಫಿ ಕುಡಿದೆ. ಹಾಯ್ ವೆಲ್ಕಮ್ ಬ್ಯಾಕ್ ಅಗೇನ್ ಗೈಸ್. ಆಫೀಸ್ ವರ್ಕ್ ಮುಗಿಸ್ಕೊಂಡು ನಾನು ಇವಾಗ ಬಂದೆ. ಸೊ ಬಂದ ತಕ್ಷಣವೇ ನಮ್ಮ ಮನೆಯವರು ನಾನು ಮನೆಯಲ್ಲಿ ವರ್ಕ್ ಮಾಡೋ ಟೇಬಲ್ ಮೇಲೆ ಗಿಫ್ಟ್ ಇಟ್ಟೋಗಿದ್ದಾರೆ. ಫಸ್ಟ್ ಟೈಮ್ ಅವರು ಒಂದು ಲೆಟರ್ ಬರೆದಿದ್ದಾರೆ ಆ್ಯಂಡ್ ಗಿಫ್ಟು. ಸೊ ಲೆಟರಲ್ಲಿ ಏನಿದೆ, just happy anniversary sweetie, be happy, no BP. I'm sorry for everything. Open the 2 gifts for you. Okay, 2 gifts. ಆ್ಯಕ್ಚುಲಿ ಗಿಫ್ಟ್ ಓಪನ್ ಮಾಡಿಕೊಂಡು ಇವಾಗ ಟೈಮ್ ಇಲ್ಲ ಗಿಫ್ಟ್ ಓಪನ್ ಮಾಡೋದಕ್ಕೆ. ಯಾಕೆಂದರೆ ಅವ್ನು ಬರೋ ಅಷ್ಟೊತ್ತಿಗೆ ನಾನು ರೆಡಿ ಆಗಬೇಕು. ಔಟ್ಸೈಡ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ ಡಿನ್ನರ್ಗೆ. ಸೊ ರೆಡಿ ಆಗಬೇಕು. ಒಂದು ಸ್ವಲ್ಪ ಮನೇಲಿ ಒಂದು ಸ್ವಲ್ಪ ಕೆಲಸ ಇದೆ, ಅದು ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿ ರೆಡಿ ಆಗೋಕ್ಕೆ ಲೇಟ್ ಆಗುತ್ತೆ. ಸೊ ನಾನು ಅವ್ರು ಬಂದಾಗ ಅವ್ರ ಮುಂದೆನೇ ಓಪನ್ ಮಾಡ್ತೀನಿ. ಕ್ಯೂರಿಯಸ್ ಇದೆ ಏನು ಅಂತ. ಇದು ಏನು ಅಂತ ನಂಗೆ ಗೊತ್ತಾಗ್ತಾ ಇದೇನಂತ ನಂಗೆ ಗೊತ್ತಾಗ್ತಾ ಇಲ್ಲ. ಬಟ್ ಇದು ಐಟಮ್ ಟೈಪ್ ಪಿಕ್ಚರ್ ಫ್ರೇಮ್ ಅಂತ ಇದೆ. ನಾನು ಕೇಳ್ತಾ ಇದ್ದೆ, ಇದು ನಂದು ನಿಂದು ಫೋಟೋ ಫ್ರೇಮ್ ಬೇಕು ಅಂತ. ಮೇ ಬಿ ಅದೇ ಇದೆ ಅನಿಸುತ್ತೆ. ಬಟ್ ಏನು ಕ್ಯೂರಿಯಸ್ ಅಂತಂದರೆ ಯಾವ ಫೋಟೋ ಹಾಕ್ಸಿರ್ಬೋದು ಅಂತ. ಯಾಕೆಂದರೆ ನಮ್ಮಿಬ್ರದ್ದು ಜೋಡಿ ಫೋಟೋಸು ಒಂದು ವಾಲ್ಗೆ ಹಾಕೋಕ್ಕೆ ಫ್ರೇಮ್ ದೊಡ್ಡದಿರಲಿಲ್ಲ. ಸೊ ನಾನು ತುಂಬ ದಿವಸದಿಂದ ನಾನು ಹೇಳ್ತಾ ಇದ್ದೆ ಈ ಥರ ಮಾಡಿಸ್ಬೇಕು ಅಂತ. ಬಿಕಾಸ್ ಹಸ್ಬೆಂಡ್ ಆ್ಯಂಡ್ ವೈಫ್ ಫೋಟೋ ರೂಮಲ್ಲಿ ಜೊತೆಲಿರೋದು ಒಂದು ಫ್ರೇಮ್ ಮಾಡಿ ಹಾಕಿಸ್ಬೇಕಂತ. ಹಾಕ್ಸಿದ್ರೆ ತುಂಬಾ ಒಳ್ಳೆಯದು ರಿಲೇಷನ್ಶಿಪ್ಗೆ. ಸೊ ಅದಕ್ಕೆ ನಾನು ಕೇಳ್ತಾ ಇದ್ದೆ. ಮೇ ಬಿ ಅದಿರ್ಬೋದು. ಫೋಟೋ ಪಿಕ್ಚರ್ ಫ್ರೇಮ್ ಅಂತ ಇದೆ, ಮೇ ಬಿ ಅದೇ ಅಂದ್ಕೊತೀನಿ. ಐ ಆಮ್ ನಾಟ್ ಶ್ಯೂರ್. ಅದೇ ಆದರೆ ಯಾವ ಫೋಟೋ ಹಾಕ್ಸಿದ್ದಾರೆ ಅನ್ನೋ ಕ್ಯೂರಿಯಸ್ ಇದೆ. ಬಟ್ ಅವ್ರು ಬಂದಾಗಲೇ ಅವ್ರ ಮುಂದೆನೇ ಓಪನ್ ಮಾಡ್ತೀನಿ. ಬಟ್ ಇದೇನು ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಇದು ಇನ್ನೂ ಒಂಥರ ಬುಕ್ ಥರ ಇದೆ. ಮೇ ಬಿ ಬುಕ್ಕು ಇರ್ಬೋದು ಅಂದ್ಕೊತೀನಿ. ಯಾಕೆಂದರೆ ನಾನು ಕೇಳ್ತಾ ಇದ್ದೆ ಒಂದು ಒಳ್ಳೆಯ ಸ್ಟೋರಿ ಬುಕ್ಸ್ ಬೇಕು ಓದೋದಕ್ಕೆ ಅಂತ. ನೋಡೋಣ, ಓಪನ್ ಮಾಡಿ ನಾನು ತೋರಿಸ್ತೀನಿ, ಓಕೆನಾ? ಆಮೇಲೆ
ಡಿನ್ನರ್ಗೆ ಹೋಗೋಣ ಅಂತ ಫೋನ್ ಮಾಡಿ ಹೇಳಿದ್ರು. ಅದಕ್ಕೆ ನಾನು ರೆಡಿಯಾಗಿದ್ದೀನಿ. ಅವರು ಆನ್ ದ ವೇ. ಮಳೆ ಬರ್ತಾ ಇರೋದ್ರಿಂದ ಒಂದು ಸ್ವಲ್ಪ ಟ್ರಾಫಿಕಲ್ಲಿ ಸಿಗಾಕೊಂಡಿದ್ದಾರೆ. ಬರೋದು ಒಂದು ಹಾಫ್ ಆನ್ ಅವರ್ ಆಗುತ್ತೆ. ಸೊ ನಾನು ಅಷ್ಟರಲ್ಲಿ ರೆಡಿಯಾಗಿದ್ದೀನಿ. ನಾನಿವತ್ತು ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ. ಓವರ್ ಮೇಕಪ್ ಮಾಡಿಲ್ಲ. ಜಸ್ಟ್ ಒಂದು ಮ್ಯಾಚಿಂಗ್ ಇಯರಿಂಗ್ಸ್ ಆ್ಯಂಡ್ ಇದೊಂದು ಸ್ವಲ್ಪ ಶೈನಿ ಇದೆ ಟೀ ಶರ್ಟು ಆ್ಯಂಡ್ ಪ್ಯಾಂಟ್ ಬ್ಲ್ಯಾಕ್ ಕಲರ್ ಪ್ಯಾಂಟ್ ಅಷ್ಟೇ ಇವತ್ತಿನ ಲುಕ್. ಒಂದು ಸ್ವಲ್ಪ ದಪ್ಪ ಆಗಿಬಿಟ್ಟಿದ್ದೀನಿ. 1 ಮಂತಿಂದ ಫಂಕ್ಷನ್ಸ್, ಮನೆ ಫಂಕ್ಷನ್ಸ್, ಆ ಫಂಕ್ಷನ್, ಈ ಫಂಕ್ಷನ್ಸ್ ಅಂತ ಅಂದ್ಕೊಂಡು ಸ್ವೀಟ್ಸು, ಫಂಕ್ಷನ್ಸ್ ಊಟಗೇನೆ ತುಂಬಾ ಚೆನ್ನಾಗಿ ತಿಂದ್ಬಿಟ್ಟು ದಪ್ಪ ಆಗಿಬಿಟ್ಟಿದ್ದೀನಿ. 1 kg ಅಂತ ಸ್ವಲ್ಪ. ಸೊ ನಾನು ಮಂಡೆಯಿಂದ ನೆಕ್ಸ್ಟ್ ವೀಕಿಂದ ಸ್ಟ್ರಿಕ್ಟಾಗಿ ಡಯಟ್ ಫಾಲೋ ಮಾಡಬೇಕು. ಅಟ್ಲೀಸ್ಟ್ 3 kg ನಾನು ವೆಯ್ಟ್ ಲಾಸ್ ಮಾಡಬೇಕು. ಅದರಲ್ಲೂ ಫೇಸ್ ಎಕ್ಸಸೈಸ್ ಮಾಡಬೇಕು ಮೇಯ್ನ್ಲಿ. ಮನೆ ಫಂಕ್ಷನ್ ಅಂತಂದರೆ ನಾವು ಮೇಂಟೈನ್ ಮಾಡೋಕ್ಕಾಗೋದಿಲ್ಲ ಡಯಟು. ಬಿಕಾಸ್ ವರ್ಕ್ ಕೂಡ ಹಾಗೇ ಇರುತ್ತೆ ಮನೆ ಫಂಕ್ಷನ್ಗಳಲ್ಲಿ. ಸೊ ಆ ಟೈಮಲ್ಲಿ ಕ್ರೇವಿಂಗ್ಸ್ ಜಾಸ್ತಿ ಆಗುತ್ತೆ, ತಿನ್ನಬೇಕು ಅನಿಸುತ್ತೆ. ಅಲ್ಲಿ ಸ್ವೀಟ್ಸು ಪ್ರಿಪ್ರೇಷನ್ ಎಲ್ಲ ನೋಡ್ತಾ ಇದ್ದರೆ ನೆಕ್ಸ್ಟ್ ವೀಕಿಂದ ಸ್ಟ್ರಿಕ್ಟಾಗಿ ಡಯಟ್ ಮಾಡ್ತೀನಿ. ಬ್ಲ್ಯಾಕ್ ಕಲರ್ ಆ್ಯಂಡ್ ಗೋಲ್ಡನ್ ಬ್ಲ್ಯಾಕ್ ಟೀ ಶರ್ಟ್. ಇದು ಒಂದು ಸ್ವಲ್ಪ ಶೈನಿ ಇದೆ ಆ್ಯಂಡ್ ಇಯರಿಂಗ್ಸ್ ಕೂಡ ಅಷ್ಟೇ ಬ್ಲ್ಯಾಕ್ ಕಲರಲ್ಲಿದೆ. ಯಾ ಎಸ್, ನಾನಿದು ಅವರಿಗೆ ಗಿಫ್ಟು ಪರ್ಚೇಸ್ ಮಾಡಿರೋದು. ಒಂದು ಗ್ರೀಟಿಂಗ್ ಕಾರ್ಡ್ ಆ್ಯಂಡ್ ಇದು ಅವ್ರಿಗೆ ಪರ್ಫ್ಯೂಮ್ ಡಿಯೋಸ್ ಅಂತಂದರೆ ತುಂಬಾ ಇಷ್ಟ ಆಗುತ್ತೆ. ಸೊ ಆದ್ದರಿಂದ ಅವ್ರಿಗೆ ಪರ್ಫ್ಯೂಮ್ಸ್ ಪರ್ಚೇಸ್ ಮಾಡಿದೆ. ಆ್ಯಕ್ಚುಲಿ ಈ ಪರ್ಫ್ಯೂಮ್ ನಾನು ಪರ್ಚೇಸ್ ಮಾಡೋದಕ್ಕೆ ತುಂಬಾ ಪಾಡುಪಟ್ಬಿಟ್ಟಿದ್ದೀನಿ. ಬಿಕಾಸ್ ನೀವು ಲಾಸ್ಟ್ ಲಾಗ್ ನೋಡಿರ್ಬೋದು. ಮಾಲ್ ಆಫ್ ಏಷ್ಯಾಗೆ ಹೋಗಿದ್ವಿ. ಅಲ್ಲಿ ಪರ್ಫ್ಯೂಮ್ ಸೆಲೆಕ್ಟ್ ಮಾಡೋದಕ್ಕೆ. ಬಟ್ ನಾನು ಎಲ್ಲೇ ಅವ್ರನ್ನ ಬಿಟ್ಬಿಟ್ಟು ಹೋದ್ರೂ ಫೋನ್ ಮಾಡಿ ಎಲ್ಲಿದೆಯಾ ಅಂತ ಹೇಳ್ತಿದ್ರು. ಅವ್ರು ನನ್ನ ಜೊತೆನೇ ಇದ್ದರು. ನನ್ನ ಜೊತೆ ಇದ್ದಿದ್ದರಿಂದ ಇದು ನನಗೆ ಸಪ್ರೇಟಾಗಿ ಹೋಗಿ ತೊಗೊಳಕ್ಕಾಗ್ತಿರ್ಲಿಲ್ಲ. ಸೊ ಫೈನಲಿ ಹೇಗೋ ಮಾಡಿ ನಾನು ಹೋಗಿ ತೊಗೊಂಡೆ. ಅಷ್ಟರೊಳಗಡೆ 3-4 ಸತಿ ಕಾಲ್ ಮಾಡಿದ್ರು. ವೇರ್ ಆರ್ ಯು ಎಲ್ಲಿದೆಯಾ ಅಂತ. ಸೊ ಫೈನಲಿ ಪರ್ಚೇಸ್ ಮಾಡ್ಕೊಂಬಂದೆ. ಅವ್ರಿಗೆ ಗೊತ್ತಾಯಿತು ನಾನು ಗಿಫ್ಟ್ ಪರ್ಚೇಸ್ ಮಾಡಿದ್ದೀನಿ ಅವ್ರಿಗೆ ಅಂತ. ಬಟ್ ಏನಂತಂದರೆ ಏನು ಅಂತ ಗೊತ್ತಿಲ್ಲ. ಅವ್ರು ಎಕ್ಸ್ಪೆಕ್ಟ್ ಮಾಡಿರೋದಿಲ್ಲ ಪರ್ಫ್ಯೂಮ್ ಅಂತ. ಬಿಕಾಸ್ ನಾನು ಸ್ವಲ್ಪ ಇದು ಗ್ಲಾಸ್ ಐಟಮ್ ಇದೆ ಸ್ವಲ್ಪ. ಸೊ ಅದರಿಂದ ಗ್ಲಾಸ್ ಐಟಮ್ ಅವ್ರು ಅಂದ್ಕೊಂಡಿರ್ತಾರೆ ಏನಾದರೂ ಫೋಟೋ ಫ್ರೇಮ್ ಮಾಡಿಸಿ ಗ್ಲಾಸಲ್ಲಿ ಮಾಡಿಸಿರ್ತಾಳೆ ಅಂತ ಅಂದ್ಕೊಂಡಿರ್ತಾರೆ. ಪರ್ಫ್ಯೂಮ್ ಅಂತ ಅಂದ್ಕೊಂಡಿರಲ್ಲ. ಆ್ಯಂಡ್ ಗ್ರೀಟಿಂಗ್ಸ್ ಅಂತೂ ಅವರಿಗೆ ಐಡಿಯಾನೇ ಇರೋದಿಲ್ಲ. ನಾನು ತೋರಿಸ್ತೀನಿ ಹೇಗಿದೆ ಅಂತ. ಅವರು ಗಿಫ್ಟ್ ಅನ್ಪ್ಯಾಕ್ ಮಾಡೋ ಟೈಮಲ್ಲಿ ನಾನು ವೀಡಿಯೋ ಮಾಡೋಕ್ಕಾಗಲ್ಲ ಅನಿಸುತ್ತೆ. ಬಿಕಾಸ್ ಅವ್ರು ಬರೋದೇ ಸ್ವಲ್ಪ ಲೇಟ್ ಆಗುತ್ತೆ. ಅವ್ರು ಬಂದ ತಕ್ಷಣವೇ ಡಿನ್ನರ್ಗೆ ಹೋಗಬೇಕಾಗುತ್ತೆ. ಸೊ ಅದರಿಂದ ಅಷ್ಟರೊಳಗಡೆ ಅವರು ಬೇಗ ಫಾಸ್ಟಾಗಿ ಓಪನ್ ಮಾಡಿಬಿಡ್ತಾರೆ. ಸೊ ಅದಕ್ಕೆ ವೀಡಿಯೋ ಮಾಡೋಕ್ಕಾಗಲ್ಲ ಅಂದ್ಕೊತೀನಿ. ಅದಕ್ಕೋಸ್ಕರ ನಾನು ಇವಾಗಲೇ ಗ್ರೀಟಿಂಗ್ ತೋರಿಸ್ತೀನಿ. ಎಸ್, ಇದು ಉಲ್ಟಾ ಕಾಣಿಸ್ತಾ ಇದೆ ಅನಿಸುತ್ತೆ. ಎಸ್ ಯಾ ಫಾರ್ ಮೈ ಹಸ್ಬೆಂಡ್ ಅಂತ ಇಲ್ಲಿ ಥಾಟ್ಸ್ ಇದೆ. ಆ್ಯಂಡ್ ಇನ್ಸೈಡ್ ಕೂಡ ಥಾಟ್ಸ್ ಇದೆ. ಜಸ್ಟ್ ಸಿಂಪಲ್ ಆಗಿ ಒಂದು ಗ್ರೀಟಿಂಗ್. ಆ್ಯಕ್ಚುಲಿ ನಾನು ಗ್ರೀಟಿಂಗ್ಸ್ ಅವರು ನನ್ನ ರಿಲೇಷನ್ಶಿಪ್ ಫ್ರಮ್ 9 ಇಯರ್ಸಿಂದ ಇದೆ. ಮದುವೆ ಆಗಿ 2 ಇಯರ್ಸ್ ಆಯಿತು. 9 ಇಯರ್ಸಿಂದ ನಾನು ಅವರಿಗೆ ಗ್ರೀಟಿಂಗ್ ಕೊಟ್ಟಿರೋದೇ 2, ಇನ್ಕ್ಲೂಡಿಂಗ್ ಇದು ಸೇರಿಸಿ 2 ಅಷ್ಟೇ. ಇನ್ನು ಬೇರೆಲ್ಲ ನಾನು ಆಲ್ಮೋಸ್ಟ್ ಲೆಟರ್ ಬರೆದ್ಬಿಟ್ಟು ಕೊಡ್ತಾ ಇದ್ದೆ. ಸಮ್ಟೈಮ್ಸ್ ಏನು ಅಂತಂದರೆ ರಿಲೇಷನ್ಶಿಪ್ಪಲ್ಲಿ ನಾವು ಡೈರೆಕ್ಟಾಗಿ ಹೇಳೋದ್ಕಿಂತ ನಾವು ಅದನ್ನು ಲೆಟರಲ್ಲಿ ನಮ್ಮ ಮನಸ್ಸಿನ ಭಾವನೆಗಳನ್ನ ಲೆಟರಲ್ಲಿ ಬರೆದ್ಬಿಟ್ಟು ನಮ್ಮ ಪಾರ್ಟ್ನರಿಗೆ ಕೊಡೋದ್ರಿಂದ ಅದು ಅವ್ರಿಗೆ ಸ್ಪೆಷಲ್ ಅನಿಸುತ್ತೆ. ಆ್ಯಂಡ್ ಆಲ್ಸೋ ಅವ್ರಿಗೆ ಬೇಗ ಅರ್ಥ ಕೂಡ ಆಗುತ್ತೆ. ಆ್ಯಂಡ್ ಅದೊಂದು ಬಾಂಡಿಂಗ್, ಇಬ್ಬರ ಮಧ್ಯ ಬಾಂಡಿಂಗ್ ಕ್ರಿಯೇಟ್ ಮಾಡೋದಕ್ಕೆ
ತುಂಬಾ ಒಂದು ಬೆಸ್ಟ್ ಸ್ಟೆಪ್ ಅಂತಲೇ ಹೇಳ್ಬೋದು, ಬೆಸ್ಟ್ ಹ್ಯಾಬಿಟ್ ಅಂತಲೇ ಹೇಳ್ಬೋದು. ಸೊ ನಾನು ಅವ್ರಿಗೆ ಸುಮಾರು ಲೆಟರ್ ಬರೆದ್ಬಿಟ್ಟು ಆಲ್ಮೋಸ್ಟ್ ಅವರು ತುಂಬ ಇಟ್ಕೊಂಡಿದ್ದಾರೆ. ಇವಾಗ ಲೆಟರ್ ಅಂತಂದರೆ ಲವ್ ಲೆಟರೇ ಅಂತಲ್ಲ, ಮನಸ್ಸಿನ ಭಾವನೆಗಳಾಗಿರ್ಬೋದು ಅಥವಾ ಇಂಥದ್ದವ್ರ ಹತ್ರ ಹೇಳ್ಕೊಂಡಿದ್ದೀನಿ ಅವ್ರಿಗಿನ್ನೂ ಅರ್ಥ ಆಗಿಲ್ಲ ಅಂತಂದರೆ ಅದನ್ನು ನಾವು ಲೆಟರ್ ಇಂದ ಬರೆದ್ಬಿಟ್ಟು ಕೊಡೋದ್ರಿಂದ ಅವ್ರಿಗೆ ಬೇಗ ಅರ್ಥ ಆಗುತ್ತೆ. ಆ್ಯಂಡ್ ಆಲ್ಸೋ ನಾವೇನು ಎಕ್ಸ್ಪೆಕ್ಟ್ ಮಾಡಿರ್ತೀವೋ ಅದನ್ನ ಅವರು ಸರಿ ಮಾಡ್ಕೊತಾರೆ. ಅದನ್ನು ನನ್ನ ಕಡೆಯಿಂದ ತುಂಬಾ ಎಕ್ಸ್ಪೀರಿಯನ್ಸ್ ಆಗಿದೆ. ಆ್ಯಂಡ್ ಆಲ್ಸೋ ಐ ಗಾಟ್ ಗುಡ್ ರೆಸ್ಪಾನ್ಸ್ ಫ್ರಮ್ ಹಿಮ್ ಆಲ್ಸೋ. ಆ್ಯಕ್ಚುಲಿ ಅವನಿಗೆ ತುಂಬಾ ಇಷ್ಟ ನಾನು ಲೆಟರ್ ಬರೆದ್ಬಿಟ್ಟು ಕೊಡೋದ್ರಿಂದ. ತುಂಬ ಖುಷಿಯಿಂದ ಓದ್ತಾರೆ. ಆ್ಯಂಡ್ ಆಲ್ಸೋ ಅವರು ಬೇಗ ಅರ್ಥ ಮಾಡ್ಕೊತಾರೆ. ಒಂದೊಂದು ಸತಿ ಡೈರೆಕ್ಟಾಗಿ ಹೇಳಿರ್ತೀನಿ, ಅದನ್ನು ಲೆಟರಲ್ಲಿ ಬರೆದು ಕೊಡೋದ್ರಿಂದ ಅವ್ರಿಗೆ ಬೇಗ ಕನೆಕ್ಟ್ ಆಗುತ್ತೆ ಆ ಮನಸ್ಸು. ಸೊ ಅದನ್ನು ಮನಸ್ಸಿನ ಭಾವನೆಗಳಾಗಿರ್ಬೋದು, ನಮ್ಮ ಮನಸ್ಸಿನ ಫೀಲಿಂಗ್ಸ್ ಇರುತ್ತಲ್ಲ, ಅದನ್ನು ಬೇಗ ಅವ್ರಿಗೆ ಕನೆಕ್ಟ್ ಆಗಬೇಕು ಅಂತಂದರೆ ನಿಜವಾಗ್ಲೂ ಲೆಟರ್ ಬರೆಯೋದ್ರಿಂದ ಬೇಗನೆ ಕನೆಕ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಏನಿದು ಓಲ್ಡ್ ಸ್ಟೈಲ್ ಅಂತ ಹೇಳ್ಬೋದು. ಆ್ಯಕ್ಚುಲಿ ಓಲ್ಡ್ ಈಸ್ ಗೋಲ್ಡ್. ನಿಜವಾಗ್ಲೂ ಓಲ್ಡ್ ಈಸ್ ಗೋಲ್ಡ್. ನೀವು ಯಾರು ಟ್ರೈ ಮಾಡಿಲ್ಲ ಅಂದರೆ ನಿಮ್ಮ ಪಾರ್ಟ್ನರ್ಗೆ ಲೆಟರ್ ಬರೆದ್ಬಿಟ್ಟು ಕೊಡಿ. ಆವಾಗ ಸ್ವಲ್ಪ ಚೇಂಜಸ್ ಆದರೂ ನೀವು ಕಾಣ್ತೀರಾ. ಎಸ್, ಇದು ಓನ್ ಎಕ್ಸ್ಪೀರಿಯನ್ಸ್. ಗೈಸ್, ನಾನು ಅದು ಗಿಫ್ಟ್ ಆ ಥರ ಇಟ್ಬಿಟ್ಟು ಲೈಟ್ ಈ ಥರ ಸೆಟ್ ಮಾಡಿದ್ದೀನಿ. ಅವ್ರಿಗೆ ಐ ಹೋಪ್ ಅವ್ರಿಗೆ ಇಷ್ಟ ಆಗುತ್ತೆ ಅನಿಸುತ್ತೆ. ಇವಾಗ ನಾನು ರೂಮ್ ಕ್ಲೋಸ್ ಮಾಡಿಬಿಡ್ತೀನಿ. ರೂಮ್ ಕ್ಲೋಸ್ ಮಾಡಿದಾಗ ಅವರು ಓಪನ್ ಮಾಡಿದ ತಕ್ಷಣವೇ ಅದು ನೋಡ್ತಾರಲ್ಲ, ಅವ್ರಿಗೆ ಸಖತ್ ಖುಷಿ ಆಗುತ್ತೆ. ಹಾಗೆ ಒಂದು ಲವ್ ಸಿಂಬಲ್ ಇತ್ತು, ಅದನ್ನು ಇಟ್ಟಿದ್ದೀನಿ. ಆ್ಯಕ್ಚುಲಿ ಅವರು ಬಂದಿದ್ದಾರೆ, ನಿಮಗೆ ಕಾಣಿಸುತ್ತೆಲ್ಲ ಗೊತ್ತಿಲ್ಲ. ಅಲ್ಲಿ ಕಾರ್ ನೋಡಿ, ಕಾರ್ ಪಾರ್ಕ್ ಮಾಡಿ ಏನೋ ಓಪನ್ ಮಾಡ್ತಾ ಇದ್ದಾರೆ. ಎಸ್, ಅವ್ರು ಬಂದರು. ಅವ್ರು ಕೊಟ್ಟಿದ್ದ ಗಿಫ್ಟು ಕೂಡ ಓಪನ್ ಮಾಡಿ ನೋಡಿದೆ. ನಾನು ಬುಕ್ ಅಂತ ಗೆಸ್ ಮಾಡಿದ್ನಲ್ಲ, ಬಟ್ ಇಟ್ಸ್ ರಾಂಗ್. ಇಟ್ಸ್ ಹ್ಯಾಂಡ್ ಬ್ಯಾಗ್. ಆ ಥರ ಹ್ಯಾಂಡ್ ಬ್ಯಾಗ್ ನಾನು ತೊಗೋಬೇಕು ಅಂತ ಜಸ್ಟ್ 2 ಡೇಸ್ ಬ್ಯಾಕ್ ಅವ್ರಿಗೆ ಹೇಳಿದ್ದೆ ಮಾಲ್ ಆಫ್ ಏಷ್ಯಾದಲ್ಲಿ. ಅದನ್ನ ನೆನ್ಪು ಮಾಡಿಕೊಂಡು ಅದನ್ನು ಪ್ಯಾಕ್ ಮಾಡಿಸ್ಕೊಂಡು ತೊಗೊಂಬಂದ್ರಲ್ಲ, ತುಂಬಾ ಖುಷಿಯಾಗುತ್ತೆ. ಏನಂತಂದರೆ ನಾವು ಇಷ್ಟಪಟ್ಟಿದ್ದು ಹೇಳ್ಕೊಂಡಿರ್ತೀವಿ, ನಾವು ತೊಗೋಬೇಕು ಅಂತ ಹೇಳ್ಕೊಂಡಿರ್ತೀವಿ, ಬಟ್ ಅದನ್ನು ಗಿಫ್ಟಾಗಿ ನಮಗೆ ಕೊಟ್ಟಾಗ ತುಂಬಾ ಖುಷಿ ಆಯಿತು ನನಗೆ. ಈ ಸತಿ 2 ಕೂಡ ನನಗೆ ಬೇಕಾಗಿದ್ದು ಗಿಫ್ಟೇ ನನಗೆ ಕೊಟ್ಟರು. ಥ್ಯಾಂಕ್ ಯು ಸೋ ಮಚ್. ಎಸ್, ಈ ಫೋಟೋ ನೋಡಿ ತುಂಬಾ ಖುಷಿ ಆಯಿತು. ಇದರಲ್ಲಿ ಇಬ್ಬರು ತುಂಬಾ ನಗ್ತಾ ಇದ್ದೀವಿ. ಹಾಗೆಯೇ ನಮ್ಮ ಪ್ರೀತಿ ಯಾವಾಗಲೂ ನಗ್ನಗ್ತಾ ಚೆನ್ನಾಗಿರಲಿ ಅಂತ ನಾನು ಆಸೆ ಪಡ್ತೀನಿ. ಇದು ಅವ್ರ ಮನೆ ಫಂಕ್ಷನಲ್ಲಿ ತೆಗೆಸ್ಕೊಂಡಿದ್ದು. ಹಾಗೆಯೇ ಥಾಟ್ ಬರ್ತಿದ್ದಾರೆ, ಟುಗೆದರ್ ಈಸ್ ಮೈ ಫೇವ್ರೆಟ್ ಪ್ಲೇಸ್ ಟು ಬಿ ಅಂತ. ಥ್ಯಾಂಕ್ ಯು. ಪರ್ಫ್ಯೂಮ್ ಅಂದ ತಕ್ಷಣ ಸ್ಮೈಲ್ ಮಾತ್ರ ಬಂದ್ಬಿಡ್ತು ಅಲ್ಲ. ನಾನು ಕೊಟ್ಟಿದ್ದ ಗಿಫ್ಟ್ ಕೂಡ ಅವ್ರಿಗೆ ತುಂಬಾ ಇಷ್ಟ ಆಯಿತು. ಫುಲ್ ವೀಡಿಯೋ ಮಾಡೋಕ್ಕಾಗಲಿಲ್ಲ. ವೀಡಿಯೋ ಮಾಡ್ತಾ ಮಿಡಲಲ್ಲಿ ನನಗೆ ಕಾಲ್ ಬಂತು. ಸೊ ಆ ಕಾಲ್ ಅಟೆಂಡ್ ಮಾಡಲೇಬೇಕಾಗಿತ್ತು. ಸೊ ಕಾಲಲ್ಲಿ ಬ್ಯುಸಿ ಆಗೋಗ್ಬಿಟ್ಟೆ ನಾನು. ಸೊ ಅಷ್ಟರಲ್ಲೇ ಅವರು ಕೂಡ ರೆಡಿ ಆಗಿದ್ದರು. ಇಬ್ಬರೂ ಬೇಗ ಡಿನ್ನರ್ಗೆ ಹೋದ್ವಿ. ಈ ಸತಿ ಆ್ಯನಿವರ್ಸರಿನ ಜಸ್ಟ್ ಸಿಂಪಲ್ಲಾಗಿ ಡಿನ್ನರಲ್ಲೇ ಸೆಲೆಬ್ರೇಟ್ ಮಾಡಿ, ಕ್ಯೂಟಾಗಿ ಸೆಲೆಬ್ರೇಟ್ ಮಾಡಿ ಇದು ಹೆಣ್ಣು ಮಾಡಿದ್ವಿ. ಬೇರೆ ಕಡೆ ಎಲ್ಲೂ ಪ್ಲ್ಯಾನ್ ಮಾಡೋಕ್ಕಾಗಲಿಲ್ಲ, ಬಿಕಾಸ್ ಇಬ್ರಿಗೂ ಬ್ಯುಸಿ ಸ್ಕೆಡ್ಯೂಲ್ ಇರೋದ್ರಿಂದ ನಾವು ಬೇರೆ ಕಡೆ ಎಲ್ಲೂ ಪ್ಲ್ಯಾನ್ ಮಾಡಿದೆ. ಜಸ್ಟು ಸಿಂಪಲ್ಲಾಗಿ ಡಿನ್ನರ್ ಪ್ಲ್ಯಾನ್ ಮಾಡಿ ಡಿನ್ನರಲ್ಲಿ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡಿದ್ವಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಥ್ಯಾಂಕ್ ಯು.